ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಅರ್ಪಿತಾ ದಿಲೀಪ್ ಗೌಡ ವಿಲೇಜ್ ಬ್ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾವು ಗದ್ದೆಯಲ್ಲಿ ಬೀನ್ಸ್ನ ಕುಯ್ತಾ ಇದ್ದೀವಿ. ನೋಡಿ, ಬೀನ್ಸ್ನ ಕುಯ್ತಾ ಇದ್ದೀವಿ. ಬೀನ್ಸಿಗೆ ರೇಟ್ ಇಲ್ಲ, ಆದರೂ ಬೆಳೆದಿದ್ದೀವಲ್ಲ, ಏನು ಮಾಡೋದು. ಎಷ್ಟು ಕಷ್ಟಪಟ್ಟು ಬೆಳೆದ್ರೂ ರೈತರಿಗೆ ರೇಟ್ ಸಿಕ್ಕಲ್ಲ ಮಾರೋಷ್ಟರಲ್ಲಿ. ಇದು ಇನ್ನೊಂದು ವಿಡಿಯೋ. ಮಳೆ ಬರ್ತಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಜೆಟ್ನ ಜೋಡಿಸ್ಬಿಟ್ಟು ನೀರು ಹೊಡೆದಿದ್ವಿ. ಬೀನ್ಸಿಗೆ ದಪ್ಪ ಆಗಲ್ಲ ಬೇಗ ಅಂತ. ದೀಕ್ಷಿ, ಎಷ್ಟು ಕುಯ್ತೀಯ ಬೀನ್ಸ್ನ ಕುಯ್ತಾ ಇದ್ದೀವಿ ಎಲ್ಲರೂ. ರೇಟ್ ಮಾತ್ರ ಇಲ್ಲ. ನನ್ನ ಮಗಳು ಕುಯ್ತಾ ಇದ್ದಾಳೆ ಬೀನ್ಸ್ನ. ಏನು ಮಾಡೋದು, ರೇಟ್ ಇಲ್ಲ ಅಂದರೂ ಕುಯ್ಲೇಬೇಕು. ಮಧ್ಯಾಹ್ನ ಆಯಿತು, ಮಧ್ಯಾಹ್ನಕ್ಕೆ ಊಟಕ್ಕೆ ಹೋದ್ವಿ. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ನೋಡಿ, ಗದ್ದೆ ಹತ್ರ ಊಟ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ. ಏನೋ ಒಂಥರ ನೆಮ್ಮದಿ. ಊಟ ಮಾಡ್ತಾಯಿದ್ರೆ ನನ್ನ ಮಕ್ಕಳಿಬ್ಬರು ಬಂದಿದ್ದರು. ಎಷ್ಟೇ ಹೇಳಿದ್ರು ಬಂದಿರಲ್ಲ, ಗದ್ದೆಗೆ ಬರಲೇಬೇಕು. ಅದ್ರಲ್ಲೂ ದೊಡ್ಡವ್ರು ಚೆನ್ನಾಗಿ ಕೆಲಸ ಮಾಡ್ತಾಳೆ, ನಮ್ಮ ಥರನೇ ಊಟ ಮಾಡಿಸ್ಕೊಂತ ಇದ್ದಾರೆ. ನಾವು ಒಂದೊಂದು ಗೊಣಿಚೀಲ ಕುಯ್ಕೊಟ್ಟಿ ಉಳ್ದೋ ತಾತ್ ಕುಯ್ಕತ್ತೆ ಇಲ್ಲೇ ದಾರ ಐತೆ ಹೊಲ್ಕೊಂಡ್ಬಿಟ್ಟು ಎತ್ತಕ್ಕೆ ಬನ್ನಿ ಆತ ಅಲ್ಲಿ ಹೋಗ್ತೀವಿ ನಾವು. ನಂಗೆ ಅವಳಿಗೆ ಊಟ ಮಾಡಿಸ್ತಾ ಇದ್ದೆ. ಅವಳಿಗೆ ದೊಡ್ಡ ಮಾಡ್ತಾ ಇದ್ಲು. ಅವಳು ನಮ್ಮ ಜೊತೆ ಊಟಕ್ಕೆ ಬರೋದು ಕಡಿಮೆ, ಅಜ್ಜಿಯವ್ರ ಜೊತೆ ಊಟ ಮಾಡೋದು ಜಾಸ್ತಿ. ಅಲ್ಲಿ ನಳ್ಳಿಲ್ಲ ಎಲ್ರದು ನಂದು ಊಟ ಆಗಿತ್ತು, ಇವಳು ಊಟ ಮಾಡೋದಿಲ್ವಲ್ಲ, ಅದಕ್ಕೆ ಅವಳಿಗೆ ಊಟ ಮಾಡಿಸ್ತಾ ಇದ್ದೆ. ಎಲ್ಲರೂ ಫೈನಲಿ ಊಟ ಮುಗಿಸಿ ಮತ್ತೆ ಬೀನ್ಸ್ನ ಕುಯ್ಯೋಕ್ಕೆ ಅಂತ ಹೋದ್ವಿ. ನಾವು ಹಾಸನಿಗೆ ಬೀನ್ಸ್ನ ಕೊಡೋದು. ಇಲ್ಲೆಲ್ಲ ಕಡಿಮೆ ರೇಟ್ ಇರುತ್ತೆ, ಹಾಸನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಂಗಾಗಿ ಹಾಸನ APMCಗೆ ಬೀನ್ಸ್ನ ಹಾಸನಿಗೆ ತೊಗೊಂಡು ಹೋಗೋಕ್ಕೆ ಅಂತ ಎಲ್ಲ ನೋಡುತ್ತಾ ಇದ್ದಾರೆ. ಹಾಸನ APMCಗೆ ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿಂದ ಎಲ್ಲನೂ ಚೀಲ ಹೊಲಿತಾ ಇದ್ದಾರೆ ನಮ್ಮ ಮನೆಯವರು. ನೋಡಿ, ಬೀನ್ಸ್ ಎಷ್ಟು ಚೆನ್ನಾಗಿದ್ದು ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿತ್ತು, ಇಷ್ಟು ಕಡಿಮೆಗೆ ಕೊಡಬೇಕಲ್ಲ ಅಂತ. ಇಲ್ಲೆಲ್ಲ 20 ರೂಪಾಯಿ ಅಂತ ಹೇಳ್ತಿದ್ರು. ನಾವು ಹಾಸನಿಗೆ ಕೊಟ್ಟು ಕಳಿಸ್ತೀವಿ, ನೋಡಬೇಕು ಅಲ್ಲಿ ಎಷ್ಟು ರೇಟ್ ಸಿಗುತ್ತೆ ಅಂತ. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ವಿಡಿಯೋನ ಹಾಕ್ತೀನಿ, ಎಷ್ಟು ರೇಟ್ ಸಿಕ್ತು, ಎಷ್ಟು kg ಆಗಿತ್ತು ಅಂತೆಲ್ಲ. ನಮ್ಮ ಮನೆಯವರು ಹೊಲಿತಾ ಇದ್ದಾರೆ. ಹೋದ ವರ್ಷ ಎಲ್ಲ ಸಿಕ್ಕಾಬಟ್ಟೆ ರೇಟ್ ಇತ್ತು, ಒಂದು 80ರಿಂದ 100 ರೂಪಾಯಿ ತನಕ ಇತ್ತು kgಗೆ. ಈ ಸಲ ಎಲ್ಲ ಊರಲ್ಲೆಲ್ಲ ಬರೀ 20 ರೂಪಾಯಿ ಹೇಳ್ತಿದ್ದಾರೆ. ಹಾಸನಲ್ಲಿ ನೋಡಬೇಕು ಎಷ್ಟು ಸಿಕ್ಕುತ್ತೆ ಅಂತ. ರೈತರಿಗೆ ಏನೇ ಬೆಳೆದರೂ ರೇಟ್ ಸಿಕ್ಕಲ್ಲ, ಅದೊಂದೇ ಬೇಜಾರು. ಇಷ್ಟು ಬಿಸಿಲಲ್ಲಿ ಇಷ್ಟು ಕಷ್ಟಪಟ್ಟು ಬೆಳೆದಿರ್ತೀವಿ, ಅದು ಬೆಳೆದವ್ರಿಗೆ ಮಾತ್ರ ಅದ್ರ ಕಷ್ಟ ಗೊತ್ತಿರುತ್ತೆ. ಮಧ್ಯವರ್ತಿಗಳಿಗೆ ರೇಟ್ ಸಿಕ್ಕುತ್ತೆ, ರೈತರಿಗೆ ಯಾವತ್ತೂ ರೇಟು ಎಲ್ಲ ಯಾವ ಬೆಳೆ ಬೆಳೆದ್ರೂ ಕಡಿಮೆನೇ ಹೊರತು ಯಾವತ್ತೂ ರೈತರಿಗೆ ಲಾಭ ಅನ್ನೋದೇ ಸಿಗಲ್ಲ. ನಮಗೆ ಖರ್ಚು ಮಾಡಿರೋ ದುಡ್ಡು ಸಿಕ್ಕಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ ಇವಾಗಂತೂ. ಎಲ್ಲನೂ ಹೊಲಿದ್ಬಿಟ್ಟು ಚೀಲನ ಅಲ್ಲಿಂದ ಹಾಕ್ಕೊಂಡು ಟ್ರಾಕ್ಟ್ರಿಗೆ ಹಾಕ್ಕೊಂಡು ಮನೆ ಹತ್ರ ತೊಗೊಂಡು ಹೋಗ್ತಿದ್ದಾರೆ. ಯಾಕೆಂದರೆ ಇಲ್ಲಿ ಗದ್ದೆಗೆ ಟ್ರಾಕ್ಟ್ರ್ ಬಿಟ್ಟರೆ ಇನ್ನೇನು ಬರಲ್ಲ. ಮನೆ ಹತ್ರ ಹೋಗಿ ನೋಡಿ, ನನ್ನ ಮಗಳು ಏನೇ ಆದ್ರೂ ಅವ್ರ ಅಪ್ಪನ ಜೊತೆ ಟ್ರಾಕ್ಟ್ರ್ ಮೇಲೆ ಹೋಗ್ಬೇಕು ಅಂತ ಅನ್ಸುತ್ತೆ.
ಬೀನ್ಸ್ ಎಲ್ಲ ಹಾಕೊಂಡು ಮನೆ ಹತ್ರ ಹೋಗ್ತಾ ಇದ್ದಾರೆ. ನಮ್ಮನೆಯವ್ರು ಬಂದರು. ಬಾಯ್ ಕಂದ, ಮಗಳು ಬಾಯ್ ನಾನು ಮಾಡಿ ಬರ್ತೀನಿ ಹೋಗ್ತಿದ್ದೀನಿ ಅಮ್ಮ ಅಂದ್ರು. ಗಟ್ಟಿ ಹಿಡ್ಕೊಂಡು ಕುತ್ಕೊಂಬಗ್ನೆ. ಬೇಗ ಹೋಗ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಸ್ವಲ್ಪ ರೋಡ್ಗಳೆಲ್ಲ ಅಷ್ಟು ಚೆನ್ನಾಗಿದೆ. ಮನೆಯವರು ಮೋಟ್ರಿಗೆ ಹೋಗ್ತಿದ್ರು ಅಂತ ಹೇಳಿದರು. ಹಾಗಾಗಿ ನಾನು ಮೋಟ್ರಿಗೆ ಕವರ್ನ ಮುಚ್ಚಿಬಿಟ್ಟು ಮನೆ ಕಡೆ ಹೋಗೋಣ ಅಂತ ಹೊರಟೆ. ಇವಾಗ ಬೀನ್ಸ್ ಎಲ್ಲ ಕೊಯ್ದು ಮುಗಿಸಿಲ್ಲ, ಸ್ವಲ್ಪ ಉಳ್ಕೊಂತು. ಇವಾಗ ಮನೆ ಕಡೆ ಹೊರಟ್ವಿ. ಅವರೆಲ್ಲ ಹೋದ್ರು, ನಾನು ಇವಾಗ ಬರ್ತಾ ಇದ್ದೀನಿ. ಇಲ್ಲಿ ಸೌತೆಕಾಯಿ ಇದ್ದಾವೆ, ಅದಕ್ಕೋಸ್ಕರ ಕುಯ್ಕೊಂಡು ಹೋಗೋಣ ಅಂತ. ಸೌತೆಕಾಯಿ ಸೌತೆಕಾಯಿನ ಕುಯ್ಕೊಂಡು ಹೋಗೋಣ ಅಂತ. ಸೌತೆಕಾಯಿ ಕುಯ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸೌತೆಕಾಯಿ. ನಾವೇ ಬೆಳೆದಿರೋ ಸೌತೆಕಾಯಿ ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ. ಇಲ್ಲೊಂದಿದೆ, ಬೇಡ ಇವತ್ತು ಕುಯ್ಕೊಂತೀನಿ, ಏನಾದರೂ ಆಗಲಿ. ಸೌತೆಕಾಯಿನ ಕುಯ್ಕೊಂಡು ಮನೆ ಕಡೆ ಹೊರಟ್ವಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಅರ್ಪಿತಾ ದಿಲೀಪ್ಗೌಡ ವಿಲೇಜ್ ವ್ಲಾಗ್ಸ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀರೆಕಾಯಿ ಬಿಟ್ಟಿದ್ದಾರೆ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.